ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲು. ಇವರು ನಮ್ಮ ಯಜಮಾನ್ರು, ನಿಮ್ಮ ಪ್ರೀತಿಯ ಶಿರೀಶ್ ವಾಲಿ. ಸೊ ಇವತ್ತು ನಾವು ಎಲ್ಲಿಗೆ ಹೊಂಟೀವಂತಂದ್ರೆ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ ಹೊಂಟೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟು 80 ಕಿಲೋಮೀಟರ್ ಆಗ್ತದ. ಸೊ ಇವಾಗ ನಾವು ಮಧ್ಯಾಹ್ನಕ್ಕೆ ಬಿಟ್ಟಿವಿ 12:30 ಹಂಗೆ. ಮುಂಜಾನೆ ಬಿಡ್ಬೇಕು ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ವೀಕೆಂಡ್ ಇತ್ತು, ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಲೇಟಾಗಿ ಎದ್ದು ನಾಷ್ಟ ಮಾಡಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಉಣ್ಬೇಕನ್ನಿಸ್ತು. ರೊಟ್ಟಿ, ಸಾಂಬಾರು ಮತ್ತು ಅನ್ನ ತುಪ್ಪ ಉಂಡ್ವಿ. ಊಟ ಆದ್ಮ್ಯಾಗ ಬಿಟ್ವಿ. ಸೊ ಆ ರೊಟ್ಟಿ ಉಣೋದ್ರಾಗ ಮಜಾನೇ ಬೇರೆ. ಅದು ಹ್ಯಾಂಗೆ ಉಂಡ್ವಿ ಅಂತಂದ್ರೆ ರೊಟ್ಟಿನಾಗ ಸಾಂಬಾರು, ತುಪ್ಪ, ಹಿಂಡಿ ಉಂಡ್ವಿ. ಇಷ್ಟು ಮಜಾ ಬಂತು. ಅದ್ರಾಗ ಬಿಸಿ ಬಿಸಿ ಅನ್ನ ತುಪ್ಪ. ನಮ್ಮ ಕಡೆಗೆ ರೊಟ್ಟಿ ಅಂದ್ರೆ ತುಂಬ ಇಷ್ಟ. ಸೊ ಅದಾಯಿತು, ಊಟ ಮಾಡಿ ಬಿಟ್ಟಿವಿ. ಇವಾಗ ನೋಡ್ರಿ 41 ನಿಮಿಷ ತೋರ್ಸಕತ್ತದ. ಆಲ್ಮೋಸ್ಟ್ 34 ಕಿಲೋಮೀಟರ್ಸು. ಅದ್ರದ್ದು ರೋಡಿನ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಂದ್ರೆ ನಮ್ಮ ಹಸ್ಬೆಂಡ್ ಕೊಡ್ತಾರ. ಅವ್ರಿಗೆ ನಾನು ನಿಮ್ಗೆ ಕೊಡ್ತೀನಿ, ಅವ್ರು ಇನ್ಫಾರ್ಮೇಷನ್ ಕೊಡ್ತಾರ, ಕೇಳ್ರಿ. ಓಕೆ, ಶರಣ್ರಿ ಎಲ್ಲರಿಗೂ. ಸೊ ಇವತ್ತು ನಾವು ಹೋಗ್ತಾ ಇರೋದು ಇನ್ನೊಂದ್ಸರಿ ಹೇಳ್ತೀನಿ. ಇದು ಶ್ರೀ ಸಿದ್ದೇಶ್ವರ ಸ್ವಾಮಿ ಟೆಂಪಲ್. ಬೇಸಿಕಲಿ ಇದು ಒಂದು ಮೌಂಟೇನ್ ಅಥವಾ ಬೆಟ್ಟದ ಮೇಲೆ ಅದ. ನಾವಿರೋದು BTMದಾಗ. ಸೊ BTMಲೇ ನಿಮಗೆ ಆಲ್ಮೋಸ್ಟ್ 70 ಕಿಲೋಮೀಟ್ರ್ ಆಗ್ತದೆ ಬ್ಯಾಂಗ್ಳೂರು, ಸರಿನಾ? ಸೊ ನಿಮಗೆ 2 ರೂಟ್ ಅದಾವ. ನೀವು ನೈಸ್ ರೋಡ್ ನಿಂತು ಬರ್ಬೋದು, ನಿಮಗೆ ಟೋಲ್ಗಿಲ್ ಹತ್ತದ, ಸ್ವಲ್ಪ ಟೈಮ್ ಸೇವ್ ಆಕೈತಿ. ಇಲ್ಲ ರೊಕ್ಕ ಉಳಿಸೋದಿತ್ತಂದ್ರೆ ಅಲ್ಲಿಂದ ಸೀದಾ ಬನಶಂಕರಿಗೆ ಬರ್ರಿ. ಬನಶಂಕರಿ ನಿಂತು ಕನಕಪುರ ರೋಡಿಗೆ ಬರ್ರಿ. ಓಕೆ, ಸೊ ಒಂದ್ಸಲ ಕನಕಪುರ ರೋಡಿಗೆ ಬಂದ್ರಂದ್ರೆ ಅಲ್ಲಿಂದ ನಿಮಗೆ ಜಸ್ಟ್ 40 ಕಿಲೋಮೀಟರ್. ಕನಕಪುರ ಮುಗ್ದಾದ ಕೂಡಲೇ ನಿಮಗೆ ಜಸ್ಟ್ ಒಂದು ಟೋಲ್ ಹತ್ತದ. ಅದು ಟೋಲ್ ಮುಗೀತಂದ್ರೆ ಡನ್. ದೆನ್ ನೀವು ಸೀದಾ ಬೆಟ್ಟದ ಟೆಂಪಲಿಗೆ ಹೋಗಿ ಮುಟ್ತೀರಿ. ಆರಾಮಾಗಿ ಬರ್ಬೋದು. ನಮ್ಮದು ಪ್ಲ್ಯಾನ್ ಸನ್ಸೆಟ್ ನೋಡ್ಬೇಕಂತ ಪ್ಲ್ಯಾನ್ ಇತ್ತು. ಬಿಕಾಸ್ ಮುಂಜಾನೆ ಲೇಟ್ ಎದ್ದಕ್ಕೆ ಅನ್ಫಾರ್ಚುನೇಟ್ಲಿ ಆಫೀಸ್ ಕೆಲಸ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಸದ್ಯಕ್ಕೆ ಹೋಗ್ಲತ್ತೀವಿ. ಒಂದ್ಸಲ ರೀಚ್ ಆದ ಕೂಡಲೇ ನಿಮ್ಗೆ ಅಲ್ಲಿಂದ ಸೀನ್ರಿ ಹೆಂಗೈತಿ, ಏನು ರೂಟ್ ಹೆಂಗೈತಿ ಎಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೈವೇ ಐತಿ. ಬಿಕಾಸ್ ಕನಕಪುರ ನಿಂತ ಚಲೋ ಅದ ಹೈವೇ, ರೋಡ್ನು ಚೆನ್ನಾಗೈತಿ. ಆರಾಮ್ ಮ್ಯಾಪ್ ಹಾಕ್ಕೊಂಡು ನಡ್ರಿ, ನಿಮ್ಗೆ ರೋಡ್ ತೋರಿಸ್ಬಿಡ್ತೀನಿ ಒಂದ್ಸಲ. ಈ ಥರ ಹೈವೇ ಐತೆ. ನಡುವೇನ್ರೆ ಸಣ್ಣ ಪುಟ್ಟ ರೋಡ್ಸ್ ಟರ್ನಿಂಗ್ಸ್ ಬಂದವು ಅಂದ್ರೆ ಅಲ್ಲಿ ಜಸ್ಟ್ ಲೇಟ್. ನಾವು ನೈಸ್ ರೋಡ್ ಎಲ್ಲ ಕ್ರಾಸ್ ಮಾಡಿಬಿಟ್ಟು ಹಂಗೆ ಸ್ಟ್ರೇಟ್ ಬಂದ್ವಿ. ಸ್ಟ್ರೇಟ್ ಬರೋದಾಗೋದು ನಮಗೆ ಬೇವುದ ವಿಲೇಜ್ ಅಂತ ಒಂದು ಬೋರ್ಡ್ ಕಾಣಿಸ್ತು. ಆ ಬೋರ್ಡಿಂದ ನಾವು ಲೆಫ್ಟ್ ತೊಗೊಂಡ್ವಿ. ಲೆಫ್ಟ್ ತೊಗೊಂಡು ಹಂಗೆ ಸ್ಟ್ರೇಟ್ ಹೋಗ್ತಾ ಇದ್ದೀವಿ. ಸೊ ಹಾಗೆ ಸ್ಟ್ರೇಟ್ ಹೋಗ್ಬೇಕು ನೀವು. ಸೊ ಆಜು ಬಾಜು ಎಲ್ಲ ಊರಿದೆ, ಊರ ಮನೆಗಳೆಲ್ಲ ತುಂಬ ಇದ್ದಾವೆ ಇಲ್ಲಿ. ಸೊ ಹಾಗೆ ಸ್ಟ್ರೇಟ್ ಹೋಗ್ತಿರಲ್ವ, ಸ್ಟ್ರೇಟ್ ಹೋದರೆ ನಿಮಗೆ ರೈಟ್ ಸೈಡು ಬೆಟ್ಟ ಎಲ್ಲ ಫ್ರಂಟು ನಮಗೆ ರೈಟ್ ಸೈಡ್ ಅನಿಸುತ್ತೆ. ಕಾರಲ್ಲಿ ಕೂತಿರ್ತೀವಲ್ವ, ಸೊ ಅದಕ್ಕೆ ರೈಟ್ ಸೈಡು ಕಾಣಿಸ್ತಿದೆ. ಬೆಟ್ಟ ಗುಡ್ಡಗಳೆಲ್ಲ ಇಲ್ಲ ದೂರಿಂದಾನೇ ಕಾಣಿಸ್ತಾ ಇದ್ದಾವೆ. ಹಂಗೆ ಸ್ಟ್ರೇಟ್ ಹೋಗಬೇಕು. ಇವಾಗ ನೋಡಿ ನಾವು ಮೇನ್ ಡೆಸ್ಟಿನೇಷನ್ ರೀಚ್ ಆದ್ವಿ. ಅಲ್ಲಿ ಕಮಾನ್ ಇದೆ, ದೊಡ್ಡ ಕಮಾನು, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಆ್ಯಕ್ಚುಲಿ ಇದು ತುಂಬ ವಿಶೇಷವಾದ ದೇವಸ್ಥಾನ ಅಂತ. ಇದು ದೇವಸ್ಥಾನ ಎಲ್ಲಿ ಬರ್ತದಂದ್ರೆ ಎಕ್ಸಾಕ್ಟ್ಲಿ ಉದರಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್. ಆ್ಯಕ್ಚುಲಿ ಇದು ಟೆಂಪಲ್ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡ್ಯಾರ ಆ್ಯಂಡ್ ತುಂಬ ದೊಡ್ಡ ಪ್ರಮಾಣದಾಗ ಜಾತ್ರೆನೂ ಮಾಡ್ಯಾರಂತ. ಇದು ಮುಂಚೆ ಯಾರಿಗೂ ಗೊತ್ತಿದ್ದಿಲ್ಲ ಟೆಂಪಲ್ಲು. ಇವಾಗ ರೀಸೆಂಟಾಗಿ ಟ್ರೆಂಡ್ ಆಗ್ತಿದೆ ಇದು ಟೆಂಪಲ್ಲು. ಎಲ್ಲಿ ಅಂತಂದರೆ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಜನರು ದೊಡ್ಡ ಪ್ರಮಾಣದಾಗ ಬರ್ಲಿತಾರೆ ಅಂತ ಅಲ್ಲಿ ಕೂತವರೆಲ್ಲ ಹೇಳಕತ್ತಿದ್ರು. ಆ್ಯಂಡ್ ಇದ್ರ ಹಿಸ್ಟ್ರಿ ಏನಂತಂದರೆ, ಹಿಂದೆ ಸಿದ್ದೇಶ್ವರ ಎಂಬ ಶಿವಂ ಸಂಭೂತರು ಇದ್ರಂತ. ಈ ಬೆಟ್ಟದ ಮೇಲೆ ಒಂದು ಗುಹೆ ಐತಂತ. ಆ ಗುಹೆ ಒಳಗೆ ಕೂತು ತಪಸ್ ಮಾಡಿದಾರಂತ. ಆ್ಯಂಡ್ ಆ ಗುಹೆಗೆ ದೊಡ್ಡ ಪ್ರಮಾಣದಾಗ ಗುಡಿ ಕಟ್ಟಿದ್ದಾರೆ. ಫೈನಲ್ ನಾವು ರೀಚ್ ಆದ್ವಿ. ಇದೇ ನಿಮ್ಮ ಪಾರ್ಕಿಂಗ್ ಸ್ಪಾಟು. ತುಂಬ ಜಾಗ ಇದೆ ಇಲ್ಲಿ. ಇವಾಗ ನೀವು ಇದೇ ರೂಟ್ಲೆ ಇದಕ್ಕೆ ಹಿಂಗೆ ಕೆಳಗೈತೆ, ಹಿಂಗೆ ಬಂದೆ ಇಲ್ಲಿಂದ ಹಿಂಗೆ ಒಳಗೆ ಬರಬೇಕು. ಹಿಂಗೆ ಮೇನ್ ಟೆಂಪಲ್ ಬಂದುಬಿಟ್ಟು ಅಲ್ಲಿ, ಇದು ಸಿದ್ದೇಶ್ವರ ಟೆಂಪಲ್ ಮೇನು. ಆ್ಯಂಡ್ ಇದೇನು ಕಾಣಿಸ್ತೈತಲ್ಲ, ಇಲ್ಲಿ 108 ಲಿಂಗ ಸ್ಥಾಪನೆ ಮಾಡ್ಯಾರ. ಅಲ್ಲಿ ಇದು ಮೇನ್ ಬೆಟ್ಟ ಬ್ಯಾಕ್ ಸೈಡ್ದೆಲ್ಲ. ಅಲ್ಲೊಂದು ಬೆಟ್ಟ ಐತೆ, ಅಲ್ಲೊಂದು ಬೆಟ್ಟ ಐತೆ, ಅಲ್ಲಿ ದೂರ. ಸೊ ಒನ್ ಗುಡ್ ಥಿಂಗ್ ಈಸ್, ನಿಮಗೆ ವಾಶ್ರೂಮ್ ಬಂದ ಕೂಡಲೇ ಪಾರ್ಕಿಂಗ್ ಸ್ಪಾಟ್ದಾಗೆ ವಾಶ್ರೂಮ್ ಎಲ್ಲ ಫೆಸಿಲಿಟಿ ಮಾಡಿಟ್ಟಾರ. ಅದು ಒಂದು ಚಲೋ ಅನ್ನಿಸ್ತು ನನಗೆ. ನೋಡ್ರಿ ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಹಿಂಗೆ ಸ್ಟ್ರೇಟ್ ಹೋಗಿದ್ರೆ ನಿಮ್ಗೆ ಮೇಲೆ ಸ್ಟೆಪ್ಸ್ಗಳು ಕಾಣಿಸಕತ್ತಾವಲ್ಲ,
ಈ ಸ್ಟೆಪ್ಸ್ ಏರ್ಬಿಟ್ಟು ಮ್ಯಾಲೆ ಹೋಗಬೇಕು. ನಾವು ಟೆಂಪಲಿಗೆ ಬಂದು ರೀಚ್ ಆದ್ವಿ. ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಉದ್ದರಹಳ್ಳಿಯಲ್ಲಿ ನೋಡ್ರಿ. ಎಂಟ್ರೆನ್ಸ್ ಐತಿ, ಹಿಂಗೆ ಏರಿಕೆ ಮ್ಯಾಗ ಬರಬೇಕು. ಕಾಣಿಸಕತ್ತದ ಹಿಂಗೆ ಬಂದ್ರೆ ಅಂದ್ರೆ ಒಳಗೆ ಇದು ಟೆಂಪಲ್ ಎಂಟ್ರೆನ್ಸ್. ಹಿಂಗೆ ಒಳಗೆ ಹೋಗ್ಬೇಕು. ಬಸವಣ್ಣ ಎಲ್ಲ ಅಂತಾರ. ಪ್ರಸಾದನ ಕೊಡ್ತಾರೆ. ಪ್ರಸಾದ ತಿಂದಾದ್ಮೇಲೆ ಕೈ ತೊಳ್ಕೊಳಕ್ಕೆ ನೀರನ್ನ ಇಡ್ತಾರೆ. ಮಸ್ತ್ ಐತಿ ಟೆಂಪಲ್. ಅಲ್ಲಿ ಕೆಳಗೆ ಹೋಗೋ ಮೇಲೆ ಅಲ್ಲಿ ನೋಡ್ರಿ ದೇವ್ರ ದರ್ಶನ ಮಾಡಂಬನ್ರಿ. ಇದೇ ಮೇನ್ ದೇವ್ರು. ಜನರೆಲ್ಲ ಕೂತಾರಲ್ಲಿ ಕಾಣಿಸುತ್ತಿರ್ಬೋದು ನಿಮಗೆಲ್ಲ. ದೇವಸ್ಥಾನದ ಅಭಿವೃದ್ಧಿಗಾಗಿ ನಿಮ್ಗೇನಾದರೂ ಅಮೌಂಟು ಕೊಡಬೇಕಂತ ಆಸೆ ಇದ್ದರೆ ಅಲ್ಲಿ ರಸೀದಿ ಹರಿಯೋರು ಕೂತಿರ್ತಾರೆ. ಅವ್ರ ಹತ್ರ ಅಮೌಂಟ್ ಕೊಟ್ಬಿಟ್ಟು ನೀವು ರಸೀದಿ ತೊಗೋಬಹುದು. ಅಷ್ಟಿಷ್ಟು ಅಂತ ಏನಿಲ್ಲ. ಅದಾದ ನಂತರ ನಾವೇನು ಮಾಡಿದ್ವಿ ಅಂದ್ರೆ ಪ್ರದಕ್ಷಿಣೆ ಹಾಕೋಕ್ಕೆ ಹೋದ್ವಿ. ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ನಮಗೇನು ಮೂಲ ದೇವರು ಕಂಡ್ರು. ಮೇನ್ ದೇವರು ಹಿಂದೆ ಇದ್ದರು. ಸೊ ಆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು 2 ಸುತ್ತು ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕಿ ಪ್ರಸಾದ ಇಟ್ಟಿದ್ರು. ಪ್ರಸಾದ ಬಂದು ತೊಗೊಂಡ್ವಿ. ಪ್ರಸಾದ ತೊಗೊಳೋದಾದ ನಂತರ ಅಲ್ಲಿ ಬಸವಣ್ಣ ನಿಂತಿದ್ನು. ಬಸವಣ್ಣನ ಆಶೀರ್ವಾದ ತೊಗೊಂಡು 108 ಲಿಂಗ ಇದ್ವಲ್ಲ, ಅಲ್ಲಿ ಲಿಂಗದ ಹತ್ರ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಒಂದು ದೊಡ್ಡದು ಲಿಂಗ ಇದೆ ನಟ್ಟ ನಡುವು. ಅದರಲ್ಲಿ ಗಂಗೆ ಹರಿತಿದ್ದಾಳೆ ಹಾವಿನ ಬಾಯಿಂದ. ಮತ್ತು ಅದ್ರದ್ದು ಅಪೋಸಿಟ್ ಏನು ಇಟ್ಟಿದ್ದಾರೆ ಅಂತಂದರೆ ಅದ್ರ ಎತ್ತ ಕಡೆನೇ ಬಸವಣ್ಣ ಇಟ್ಟಿದ್ದಾರೆ. ಬಸವಣ್ಣನ ಬಾಯಿಂದನೂ ಕೂಡ ಗಂಗೆ ಹರಿತಿದ್ದಾಳೆ. ಮೇಲಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ. ಫೈನಲಿ ಟೆಂಪಲ್ನಿಂದ ಹೊರಗೆ ಬರ್ಲಿಕ್ಕಿದ್ದೀವಿ. ನಮಗೇನಷ್ಟು ಹಸು ಆಗಿದ್ದಿಲ್ಲ. ಅಲ್ಲಿ ಚಿಪ್ಸ್ ಎಲ್ಲ ಇತ್ತು. ದುಕಾನಾಗ ನೋಡಿ ಚಿಪ್ಸ್ ತಿನ್ಬೇಕು ಅನ್ನಿಸ್ತು. ಲೇಸ್ ತೊಗೊಂಡಿವಿ ಆ್ಯಂಡ್ ಇದೊಂದು ಚಿಕ್ಕಿ ತೊಗೊಂಡಿವಿ. ಚಂದ ಇತ್ತು ಟೆಂಪಲ್ಲ. ಬಂದು ವಿಸಿಟ್ ಮಾಡಿರಿ. ಬಟ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಅಲ್ಲಿ ತನಕ ಬಾಯ್. ಸಿ ಯು ಸೂನ್. ಶರಣಾರ್ಥಿ.